ಪ್ರಪಂಚ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ಇದು ನಿಮ್ಮದು ಮೊದಲನೇ ಸಿನಿಮಾ, ನೀವು ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿರ್ತೀರಾ. ಅದರಲ್ಲೂ 14 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ 14 ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲೂ ಇರೋದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹ ಇತ್ತು. ಆದರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಉತ್ಸಾಹ ಇರಲಿಲ್ಲ. ನನಗೆ ಒಬ್ಬ ಕನ್ನಡ ಇಂಡಸ್ಟ್ರಿಲಿ ಒಂದು ಯಾವ್ದಾರು ಒಂದು ಚಿತ್ರರಂಗದಲ್ಲಿ ಒಂದು ಯಾವ್ದಾರು ಒಂದು ವೃತ್ತಿ ಮಾಡಬೇಕಂತ ಇತ್ತು. ಅದು ಒಂದಾಯಿತು, ಇನ್ನೊಂದಾಯಿತು, ಮಗದೊಂದಾಯಿತು, ಮತ್ತೊಂದಾಯಿತು, ಈ ಥರ ಪ್ರತಿಯೊಂದು ವೃತ್ತಿಯಲ್ಲೂ ಮಾಡ್ಕೊಂಡು ಬರ್ತಾ ಇದ್ದೆ. ಕೊನೆಯದಾಗಿ ಆಯ್ಕೆ ಮಾಡ್ಕೊಂಡಿದ್ದು ನಾನು ಒಂದು ನಿರ್ದೇಶಕನ ಆಯ್ಕೆ. ಯಾಕೆ ಇದನ್ನು ಮಾಡಿಕೊಂಡೆ ಅಂತಂದರೆ, ನನಗೊಂದು ಡ್ರೀಮ್ ಇದೆ. ನನಗೆ ಕತೆ ಅನ್ನೋದೊಂದು ರೆಡಿ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಡ್ರೀಮ್ ಇತ್ತು. ಸೊ ನಾನು ಅದನ್ನು ಐರಾವತ ಸಿನಿಮಾ ನಾನು ಅದರಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ನಾನು ಇಂಡಿಪೆಂಡೆಂಟಾಗಿ ಕೂತ್ಕೊಂಡು ಒಂದು ಚಿತ್ರಕಥೆ ಮಾಡಿದೆ. ನಾನು ಅಂದ್ಕೊಂಡಿದ್ದು 4 ವರ್ಷದಿಂದ ಒಂದು ಸಿನಿಮಾ ಬೇರೆ. ಆ ಸಿನಿಮಾಗೋಸ್ಕರ ತುಂಬ ಹೋರಾಟ ಮಾಡಿದೆ, ಅದಾಗಲಿಲ್ಲ. ಆಗುತ್ತೆ, ಇದಾದಮೇಲೆ ಅದಾಗುತ್ತೆ. ಈಗ ಈ ಲವ್ ಈಸ್ ಲೈಫ್ ಸಿನಿಮಾ ಮಾಡಬೇಕಂದ್ರೆ ಒಂದೇ ಒಂದು ಉದ್ದೇಶ. ನನ್ನ ಒಂದು ರಿಯಲ್ ಲೈಫಲ್ಲಿ ನಾನು ಒಂದು ಘಟನೆ ನೋಡಿದೆ. ಅದು ಸಡನ್ನಾಗೆ ಜಸ್ಟ್ 2 months ಆಯ್ತು ಅದು ಆಗಿದ್ದು. ಅದು ಹಾಗೆ ಇಮ್ಮಿಡಿಯೇಟಾಗಿ ನಾನು ಈ ಸಿನಿಮಾ ಮಾಡಲೇಬೇಕು ಅಂತ ನಾನು ಆ ಸಿನಿಮಾನ ಪೆಂಡಿಂಗ್ ಇಟ್ಟು ಈ ಸಿನಿಮಾನ ಮಾಡಬೇಕು ಅನ್ನೋದು ಇಂಡಸ್ಟ್ರಿಗೆ ಒಂದು ಟ್ವಿಸ್ಟಿಂಗ್ ಒಂದು ಸ್ಕ್ರಿಪ್ಟ್ ಇದು. ಸೊ ಈ ಹೇಗೆ ಕಥಾಹಂದರ ಹೇಗಿದೆ ಸರ್? ಈ ಕಥಾಹಂದರ ಅಂದರೆ ಈಗ ಸದ್ಯಕ್ಕೆ ನಾನು ಇದ್ರ ಬಗ್ಗೆ ನಾನು ಏನು ಮಾಹಿತಿ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಮುಂದೆ ತುಂಬ ದಿನಗಳಿದೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ. ಅದ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ಹೇಗಿರುತ್ತೆ ಅಂದರೆ, ಆ್ಯಂಡ್ ಹೀರೋ ಅಮೇರಿಕಾದಲ್ಲೇ ಹುಟ್ಟಿ ಬೆಳೆದಿರ್ತಾನೆ, ಇಂಡಿಯಾಗೆ ಬರ್ತಾನೆ. ಏನಕ್ಕೆ ಬರ್ತಾನೆ, ಏನು ಮಾಡ್ತಾನೆ, ಹೆಂಗಿರ್ತಾನೆ, ಏನಕ್ಕೋಸ್ಕರ ಬರ್ತಾನೆ ಅನ್ನೋದು ನಾನು ಮುಂದೆ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಈ ಮೂವಿ ಮೂಲಕ ನೀವು ಏನು ಸಂದೇಶನ ಅಂದರೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಈ ಮೂವಿ ಮುಖಾಂತರ ಸಂದೇಶ ಏನಂತಂದರೆ, ಇವತ್ತಿನ ಲವರ್ಸ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ಆಗ್ಬಿಟ್ಟಿದೆ, ರೈಟ್? ಆ ಯೂಸ್ ಆ್ಯಂಡ್ ಥ್ರೋ ಅನ್ನೋದು ತೆಗಿಬೇಕು. ನಾನು ತೆಗಿಯಲ್ಲ, ನಾನು ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀನಿ. ಜಸ್ಟ್ ಇವತ್ತು ನಾನು ಲವ್ ಮಾಡ್ತಾ ಇನ್ನೊಂದು ಹುಡುಗಿನ, ಇನ್ನೂ ಬೆಸ್ಟ್ ಯಾರೋ ಸಿಕ್ಕದ ಒಬ್ಬ, ಅವ್ನು ಡ್ರಾಪ್ ಮಾಡೋದು, ಅವನ ಜೊತೆ ಹೋಗೋದು ತುಂಬ ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ. ಆದರೆ ಆ ಯೂಸ್ ಆ್ಯಂಡ್ ಥ್ರೋ ಲವ್ ಅನ್ನೋದು ಹೋಗಬೇಕು. ಹಿಂದೆ ನೋಡಿರ್ಬೇಕು ನೀವು, ಎಷ್ಟೋ ವರ್ಷಗಳ ಹಿಂದೆ ಒಬ್ಬರನ್ನ ಲವ್ ಅಂತ ಮಾಡಿದ್ರೆ ಅದು ಪ್ರೇಮ ಅನ್ನೋರು ಅವಾಗ. ಓಕೆ, ಆ ಪ್ರೀತಿ ಪ್ರೇಮ ಅನ್ನೋದು 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಕೊಟ್ಟು ಕಾಯೋರು, ವೆಯ್ಟ್ ಮಾಡೋರು ಒಂದೊಂದು ಪ್ರೀತಿಗೋಸ್ಕರ. ಸೊ ಅತ್ತೆ ಮಕ್ಕಳು ಪ್ರೀತಿ, ಮಾವನ ಮಕ್ಕಳು ಪ್ರೀತಿಸಿ ಹೀಗೆಲ್ಲ ಇರುತ್ತೆ. ಹಾಗಾಗಿ ನಾನು ಆ ಒಂದು ಆ ಕಂಟೆಂಟ್ ಅಂದರೆ ಯೂಸ್ ಅಂತ ಲವ್ ಅನ್ನೋದು ಹೋಗಬೇಕು ಫಸ್ಟು. ಈ ಸಿನಿಮಾ ಅಂದರೆ ನೀವು ಹೇಳೋ ಪ್ರಕಾರ ಈ ಹಳೆ ಕಾಲದ ಸಿನಿಮಾಗಳನ್ನ ನೋಡಿದ್ರೆ ಅದಕ್ಕೂ ಮತ್ತು ಈಗಿನ ಕಾಲದ ಸಿನಿಮಾಕ್ಕೂ ವ್ಯತ್ಯಾಸ ತುಂಬ ಇದೆ. ನಾವು ಹಿಂದಿನ ಕಾಲದ ಸಿನಿಮಾಗೆ ಈ ಸಿನಿಮಾನ ಡಿಪೆಂಡ್ ಮಾಡ್ಕೋಬೋದು? ಖಂಡಿತವಾಗ್ಲೂ ಇಲ್ಲ. ಇವತ್ತಿನ ಟ್ರೆಂಡ್ ಸಿನಿಮಾ ಇದು, ಇವತ್ತಿನ ಟ್ರೆಂಡ್ ಸಿನಿಮಾ. ಹಾಗೆ ನೀವು ಹೇಳಿರೋ ಒಂದು ಮಾತು 25 ಹಿಂದಿನ ಸಿನಿಮಾ ಅಂತ, ಹಿಂದಿನ ಸಿನಿಮಾ ಅಂತ ಹೋಗಲ್ಲ, ಅದು ಪ್ಯಾಟ್ರನ್ ಏನೋ ಒಂದು ವಿಶೇಷವಾಗಿದೆ. ಅದನ್ನು ನಿಮಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಅದು ಮುಂದಿನ ದಿನಗಳಲ್ಲಿ. ಓಕೆ ಸರ್, ಇವಾಗ ಇನ್ನೂ ತುಂಬ ಪ್ರತಿಭೆಗಳು ಬರ್ತಾರೆ. ಸೊ ಎಲ್ಲರಿಗೂ ಕೊನೆಯದಾಗಿ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಪ್ರತಿಭೆಗಳು, ಹೌದು, ಯಾಕೆಂದರೆ ನೀವು ಇವಾಗ ಡೈರೆಕ್ಟ್ ಮಾಡ್ತಿರೋ ಮೊದಲನೇ ಸಿನಿಮಾ. ಈ ಥರ ತುಂಬ ಜನ ಮೂವಿನ ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಎಷ್ಟೋ ಜನಕ್ಕೆ ಮಾಡೋಕ್ಕಾಗಿರಲ್ಲ. ಆ ಅವಕಾಶ ನಿಮ್ಗೆ ಇವಾಗ ಸಿಕ್ಕಿದೆ. ಸೊ ಅದೇ ಥರ ಎಷ್ಟೋ ಜನ ಇರ್ತಾರೆ, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಆ ವಿಷಯ ಅಂತ ಹೇಳೋಕೆ ಹೋದರೆ, ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ, ನಾವು ಇಲ್ಲಿ ಗಂಟ ಹೆಚ್ಚು ಕಮ್ಮಿ ಒಂದು 200-300 ನಿರ್ಮಾಪಕರನ್ನ ಭೇಟಿ ಮಾಡಿದ್ದೀನಿ. ಆದರೆ ಒಬ್ಬರೂ ನನ್ನ ಸಿನಿಮಾ ಮಾಡಿಲ್ಲ. ಯಾಕಂದರೆ ನೀವು ಮಾಡಿರೋದು ಕೊನೆಗೆ ಏನೋ ಒಂದು ಎಲ್ಲೋ ತುಂಬ ನೋವು ಪಟ್ಟಿದ್ದೀರಾ ಅಂತ ನನಗೆ ಅನಿಸ್ತು. ಯಾಕೆಂದರೆ ನಾನು ಅವಾಗಲೇ ನೋಡಿದ್ರಲ್ಲಿ, ಅದಕ್ಕೋಸ್ಕರ ಇದನ್ನು ಕೇಳ್ತಾ ಇದ್ದೆ. ಆ ನೋವಿದ್ರೇ ನಮಗೆ ಗೆಲುವು ಸಿಗೋದು, ಹೌದಲ್ಲ? ಆ ನೋವಿರಬೇಕು, ನಮಗೆ ನೋವು ಕೊಡೋವಂಥ ಜನನೂ ಇರಬೇಕು. ಆವಾಗ ನಾವು ಗೆಲ್ಲಕ್ಕೊಂದು ತುಂಬ ಸ್ಟ್ರೆಂತಾಗಿ ನಮಗೊಂದು ಒಂದು ಬೇಸ್ಮೆಂಟ್ ಸಿಗುತ್ತೆ, ಒಂದೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ನಮಗೆ. ಎಕ್ಸಾಂಪಲ್ ಇದೆ ಅಂದ್ಕೊಳ್ಳೋಣ, ಯಾರು ನಮ್ಮನ್ನು ಕೈ ಹಿಡಿಲ್ಲ ಅಂದರೂ ಮೇಲೆ ಒಬ್ಬ ಕೈ ಹಿಡಿತಾನಲ್ವ. ಹಾಗೆ ನನಗೆ ನಿರ್ಮಾಪಕರು ಸಿಕ್ಕಿದ್ದೆ ನನಗೆ ಒಂದು ಭಗವಂತನ ಸನ್ನಿಧಿಯಲ್ಲಿ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ.
ಅವ್ರು ನಿರ್ಮಾಪಕರಲ್ಲ, ಆ್ಯಕ್ಚುಲಿ ಒಬ್ಬ ನಾರ್ಮಲ್ ಪರ್ಸನ್. ಅವರು ನನ್ನ ಸಿನಿಮಾ ಕತೆ ಕೇಳಿದಾಗ ಒಂದೇ ಮಾತಾಡಿದ್ದು, ಈ ಸಿನಿಮಾ ಮಾಡಲೇಬೇಕು ಅಂತ. ಹಾಗಾಗಿ ಹಿಂದೆ ತುಂಬ ನೊಂದು ಬಿಟ್ಟಿದ್ದೀನಿ. ಅದು ಹೇಳಿಕೊಂಡ್ರೆ ಜನಗಳಿಗೆ ಸ್ವಲ್ಪ ಅದೇ ಹೇಳ್ಕೊಂಬಿಟ್ರು ಅನ್ನೋದು ಬೇಡ. ತುಂಬ ಖುಷಿಯ ಸಿನಿಮಾ ಮಾಡ್ತಾಯಿದ್ದೀವಿ. ಇದು ಕೊಡ್ತಿರೋ ಸಿನಿಮಾ ಜನಗಳಿಗೆ ಯಾಕೆ ಅಂತಂದರೆ ಅವರಿಗೋಸ್ಕರ, ಜಸ್ಟ್ ಎಂಟರ್ಟೈನ್ಮೆಂಟ್. ನಾನು ರಿಯಾಲಿಟಿ ಅಂತಾಗಲಿ ಏನಂತಾರೆ ಅದಕ್ಕೆ ರಿಯಲ್ ಲವ್ ಸ್ಟೋರಿ ಆಗಲಿ ಅದೆಲ್ಲ ನಾನು ಮಾಡ್ತಾಯಿಲ್ಲ. ಒಂದು ಜಸ್ಟ್ ಎಂಟರ್ಟೈನ್ಮೆಂಟು, ಒಂದು ಸಂದೇಶ. ಸರ್ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಖುಷಿಯಾಗಿದೆ ಸರ್, ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಬೆಳೀರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ನನಗೆ ನಿರ್ದೇಶಕ ಕಾರಣ ಒಬ್ಬರು ಇದ್ದಾರೆ. ನಾನು ಒಂಥರ ಹೆಂಗೆ ಗೊತ್ತಾ, ಏಕಲವ್ಯ ಇದ್ದಂಗೆ ಸೈಡಲ್ಲಿದ್ದೀನಿ. ದ್ರೋಣ ಒಬ್ರು ಇದ್ದಾರೆ ನನಗೆ ಇಂಡಸ್ಟ್ರೀಲಿ. ನನಗೆ ದ್ರೋಣ ಸರ್ ಒಬ್ರು ಇದ್ದಾರೆ ಇಂಡಸ್ಟ್ರೀಲಿ. ಶ್ರೀಮಂತ್ ದ್ರೋಣ ಹೇಗಿದ್ದಾರೋ ಅಷ್ಟೇ ತೂಕವಾದಂಥ ವ್ಯಕ್ತಿ ಕನ್ನಡ ಇಂಡಸ್ಟ್ರಿ ಇದ್ದಾರೆ. ಅದನ್ನು ಈಗ ರಿವೀಲ್ ಮಾಡಲ್ಲ. ನಾನು ಸಿನಿಮಾ ನನ್ನ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು ಇನ್ವೈಟ್ ಮಾಡಿ ನಾನು ಅವ್ರ ಮುಂದೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಹಿಡಿಬೇಕು ಅಂದರೆ ಅವ್ರ ಹತ್ರ ಹೋಗಬೇಕು ಅಂದರೆ ಆ ಶಕ್ತಿ ನಮ್ಮಲ್ಲಿರಬೇಕು, ಆ ವಿದ್ಯೆ ನಮ್ಮಲ್ಲಿರಬೇಕು, ಆ ನಮ್ಮ ಒಂದು ಮಾಡಿರುವಂಥ ಒಂದು ಕೆಲಸ ನಮ್ಮಲ್ಲಿರಬೇಕು. ಹಾಗೆ ನಾನು ಒಬ್ಬ ಏಕಲವ್ಯನಾಗಿ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ದ್ರೋಣವ್ರ ಹತ್ರ ಹೋಗೋಕ್ಕೆ ಶೀಘ್ರದಲ್ಲೇ ಹೋಗ್ತೀನಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್.